ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸಲದ ತಮಿಳುನಾಡು ವಿಧಾನಸಭೆ ಚುನಾವಣೆಯ ಫಲಿತಾಂಶ ಅನೇಕ ರೀತಿಯಾದಂತಹ ರಾಜಕೀಯ ಕಾವನ್ನ ಪಡೆದುಕೊಳ್ತಾ ಹೋಯಿತು. ವಿಶೇಷವಾಗಿ ದಳಪತಿ ವಿಜಯ್ ಅವರ ಸಿನಿಮಾ ಜೀವನ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ವಿಜಯ್ ಅವರಿಗೆ ರಾಜಕೀಯ ಸೆಟ್ ಆಗುತ್ತಾ ಇಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಹೋಗಿತ್ತು. ಆದ್ರೆ ಇವತ್ತು ಬಂದಿರುವಂತಹ ಅಸೆಂಬ್ಲಿ ಎಲೆಕ್ಷನ್ ಚುನಾವಣೆಯ ಒಂದು ರಿಸಲ್ಟ್ ಏನಿದೆ ಅದು ವಿಜಯ್ ಅವರ ಪಾಲಿಗೆ ಎಲ್ಲಾ ಶುಕ್ರ ದೆಸೆಗಳನ್ನ ಓಪನ್ ಮಾಡಿದೆ, ಒಂದು ಶುಭ ಸಂಕೇತವನ್ನ ಓಪನ್ ಮಾಡಿದೆ. ಇಷ್ಟು ದಿನಗಳ ಕಾಲ ಏನು ನಾನು ನನ್ನ ಸಿದ್ಧಾಂತಗಳನ್ನ ಇಟ್ಕೊಂಡು ನಾನು ರಾಜಕೀಯ ದಾಳವನ್ನ ಹಾಕ್ತಾ ಹೋಗ್ತೀನಿ, ನಾನು ಬೇರೆ ಪಕ್ಷಗಳ ತರ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಜನರಿಗೆ ಮೋಸ ಮಾಡಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಆ ಮಾತುಗಳು ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಮತಗಳ ಮೂಲಕವಾಗಿ ಟರ್ನ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಏನಕ್ಕಂದ್ರೆ ವಿಜಯ ದಳಪತಿ ಅವರು 2 ವರ್ಷಗಳ ಹಿಂದೆಯಷ್ಟೇ ತಮ್ಮ ಒಂದು ರಾಜಕೀಯ ಪಕ್ಷವನ್ನ ಅನೌನ್ಸ್ ಮಾಡಿದ್ರು. ಎಷ್ಟೋ ಪ್ರಣಾಳಿಕೆಗಳನ್ನ ಬಿಟ್ಟಿದ್ರು ಕೂಡ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಟೈಮ್ ಬೇಕಾಗಿತ್ತು ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಕೇಳಿ ಬಂದಿತ್ತು. ಸೊ ವಿಜಯ ದಳಪತಿ ಅವರ ಈ ಒಂದು ವಿಜಯದ ನಡೆ ಏನಿದೆ ಅದು ಅನೇಕ ಕೌತುಕಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ರಾಜಕೀಯ ದಿಗ್ಗಜರ ಜೊತೆ ಕಾಂಪಿಟೇಷನ್ಗೆ ಇಳಿದಂತಹ ವಿಜಯ್ ಅವರಿಗೆ ಈ ಒಂದು ಸ್ಪರ್ಧೆ ಬಹಳ ಸುಲಭವಾಗಿ ಇರಲಿಲ್ಲ. ಏನಕ್ಕಂದ್ರೆ ಕಠೋರ ರೀತಿಯಲ್ಲೇ ತಮಿಳುನಾಡಿನ ಅಸೆಂಬ್ಲಿ ಎಲೆಕ್ಷನ್ ನ ಚುನಾವಣೆಯ ಫಲಿತಾಂಶ ಬಂದಿದೆ. ಇದು ವಿಜಯ್ ಅವರಿಗೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನುವಂತಹ ಅಂಶಗಳನ್ನ ಹೆಕ್ಕಿ ತೆಗಿತಾ ಹೋದ್ರೆ ವಿಜಯ್ ಅವರ ಮಾತುಗಳೇ ಮತಗಳ ರೂಪದಲ್ಲಿ ಕನ್ವರ್ಟ್ ಆಗಿರೋದನ್ನ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡಬಹುದು. ವಿಶೇಷವಾಗಿ ಅವರು ಯುವ ಜನತೆಯನ್ನ ಟಾರ್ಗೆಟ್ ಮಾಡಿದಂತಹ ಒಂದು ದೃಷ್ಟಿಕೋನ ಇರ್ಬೋದು, AI ಕೆಲಸಗಳ ಬಗ್ಗೆ ಅವರು ಕೊಟ್ಟಂತಹ ಹೇಳಿಕೆಗಳು ಕೂಡ ಇರ್ಬೋದು, ಮತ್ತೆ ವಿದ್ಯಾವಂತರಿಗೆ ನಾನು ಯಾವ ರೀತಿಯಾದಂತಹ ಒಂದು ನೆಲೆಗಟ್ಟನ್ನ ನಾನು ಕಲ್ಪಿಸಿ ಕೊಡ್ತೀನಿ ಅಂತ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು. ಇದೆಲ್ಲವೂ ಕೂಡ ಅವರಿಗೆ ಈ ಚುನಾವಣೆಯ ಫಲಿತಾಂಶದಲ್ಲಿ ಪ್ಲಸ್ ಆಗಿರುವಂತಹ ಸಾಧ್ಯತೆಗಳೇ ಎದ್ದು ಕಾಣ್ತಾ ಇದೆ. ಜೊತೆಗೆ ವಿಜಯ್ ಅವರನ್ನ ನಂಬದೇ ಇರುವಂತಹ ರಾಜಕೀಯ ವಲಯದ ಟೀಕೆ ಟಿಪ್ಪಣಿಗಳನ್ನ ಮಾಡಿದಂತಹ ರಾಜಕೀಯ ನಾಯಕರು ಕೂಡ ಈಗ ವಿಜಯ್ ಅವರ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಏನಕ್ಕಂದ್ರೆ ವಿಜಯ್ ಅವರಿಗೆ ಇಷ್ಟು ಸ್ಪಷ್ಟ ಬಹುಮತ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. TVK ಪಕ್ಷವನ್ನ ಅವರು ಜನರೇಟ್ ಮಾಡದಂತಹ ಸಂದರ್ಭದಲ್ಲೇನೆ ಅವರಿಗೆ ಒಂದಷ್ಟು ತಿರಸ್ಕಾರದ ದಾರಿಗಳು ಕೂಡ ಓಪನ್ ಆಗಿದ್ದಂತೂ ಸತ್ಯ. ಏನಕ್ಕಂದ್ರೆ ವಿಜಯ್ ಅವರು ಸಿನಿಮಾಗಳಲ್ಲಿ ಬಣ್ಣ ಹಚ್ಕೊಂಡು ಆಕ್ಟ್ ಮಾಡುವಂತ ಕಲಾವಿದ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಅನುಭವ ಇಲ್ಲದೆ ಇರೋ ಕಾರಣಕ್ಕೆ ತಮಿಳುನಾಡಿನ ಜನ ಅವರನ್ನ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಸ್ವೀಕರಿಸಲ್ಲ ಅನ್ನುವಂತ ಒಂದು ಹಾರ್ಡ್ ಕೋರ್ ಕ್ರಿಟಿಸಿಸಮ್ ಅವರ ಎದುರುಗಡೆ ವ್ಯಕ್ತವಾಗಿತ್ತು. ಆದ್ರೆ ಪ್ರತಿ ಹಂತದಲ್ಲೂ ಕೂಡ ವಿಜಯ್ ಅವರ ಒಂದು ರಾಜಕೀಯ ನಡೆ ಇರ್ಬೋದು, ಅವರ ಒಂದು ಚಿಂತನಾ ಲಹರಿಗಳು ಇರ್ಬೋದು, ಅದನ್ನ ಕೂಡ ಜನರು ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ರು. ವಿಜಯ್ ಅವರು ಈ ಚುನಾವಣೆಯಲ್ಲಿ ಗೆದ್ದಾದ್ರೆ, ಅಕಸ್ಮಾತ್ ವಿಜಯ್ ಅವರು CM ಆದ್ರೆ ಏನೆಲ್ಲ ಮಾಡಬಹುದು ಅಂತ ನಾನು ಆಗ್ಲೇ ಹೇಳದಂತೆ ವಿದ್ಯಾವಂತ ಟಾರ್ಗೆಟ್ ಮಾಡಿದ್ದೆ ವಿಜಯ್ ಅವರಿಗೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಆಂಗಲ್ ನಲ್ಲೂ ಪ್ಲಸ್ ಪಾಯಿಂಟ್ ಆಗಿರುವಂತಹ ಸಾಧ್ಯತೆಗಳು ಇದ್ದೇ ಇದೆ. ಏನಕ್ಕಂದ್ರೆ ಜನನಾಯಕನ್ ಸಿನಿಮಾ ನನ್ನ ಕೊನೆಯ ಸಿನಿಮಾ ಅಂತ ಯಾವಾಗ ವಿಜಯ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಆಗ ಸಹಜವಾಗಿಯೇ ವಿಜಯ್ ಅವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟದ ಬೇಸರ ಉಂಟಾಗಿತ್ತು. ವಿಜಯ್ ಅವರು ಇನ್ನು ಮೇಲೆ ಸಿನಿಮಾಗಳನ್ನ ಮಾಡೋಲ್ವ, ಫುಲ್ ಟೈಮ್ ರಾಜಕೀಯಕ್ಕೆ ಇಳಿತಾ ಹೋಗ್ತಾರ, ನಾವು ಸಿನಿಮಾಗಳಲ್ಲಿ ವಿಜಯ್ ಅವರನ್ನ ಮಿಸ್ ಮಾಡ್ಕೊಳ್ತೀವಿ ಅಂತ. ಆದ್ರೆ ಸಿನಿಮಾದಿಂದ ಹೊರಗೆ ಬರೋದಕ್ಕೂ ಮುಂಚೆ ವಿಜಯ್ ಅವರು ಒಂದಷ್ಟು ಪ್ರಣಾಳಿಕೆಗಳು ತಮ್ಮ ರಾಜಕೀಯ ಯೋಚನಾ ಲಹರಿಗಳ ಜೊತೆಗೇನೆ ರಾಜಕೀಯಕ್ಕೆ ಬಂದಿದ್ದು ಕೂಡ ಸ್ಪಷ್ಟವಾಗ್ತಾ ಹೋಗಿತ್ತು. ಅದಾದ ಬಳಿಕ ಕೂಡ 2 ವರ್ಷ ಆದ್ಮೇಲೆ ವಿಜಯ್ ಅವರ ಒಂದು ಜೀವನ ಏನಿದೆ ಅದು ವೈಯಕ್ತಿಕ ಬದುಕಾಗಿರ್ಬೋದು, ರಾಜಕೀಯ ಜೀವನದ ಒಂದು ದೃಷ್ಟಿಕೋನಗಳಾಗಿರ್ಬೋದು, ಎಲ್ಲದರಲ್ಲೂ ಅವರಿಗೆ ಒಂದಷ್ಟು ಕಠಿಣ ಸವಾಲುಗಳು ಎದುರಾಗ್ತಾ ಹೋಗುತ್ತೆ. ಮುಖ್ಯವಾಗಿ ನಾವು ಒಂದಷ್ಟು ಪಾಯಿಂಟ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳಲೇಬೇಕು. ವಿಜಯ್ ಅವರ ರಾಜಕೀಯ ಜೀವನದಲ್ಲಿ ಒಂದಷ್ಟು ಅವರು ಎದುರಿಸಿರುವಂತಹ ಸಮಸ್ಯೆಗಳೇ ಜನರಲ್ಲಿ ಒಂದು ಲೈಟರ್ ಸಿಂಪತಿಯನ್ನ ಕೂಡ ಕ್ರಿಯೇಟ್ ಮಾಡಿರುವಂತಹ ಚಾನ್ಸಸ್ ಗಳನ್ನ ನಾವು ಅಲ್ಲಗೆಳೆಯೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಕರೂರು ಕಾಲ್ತುಳಿತ ಪ್ರಕರಣ ಆಗಿರ್ಬೋದು, ಜನನಾಯಕನ್ಗೆ ಸೆನ್ಸಾರ್ ಪ್ರಾಬ್ಲಮ್ ಆಗಿದ್ದಿರಬಹುದು, ಮತ್ತೆ ಅವರ
ವೈಯಕ್ತಿಕ ಜೀವನದಲ್ಲಿ ಆದಂತಹ ಕೆಲವೊಂದಿಷ್ಟು ಏರಿಳಿತಗಳು, ಅವರ ಪತ್ನಿ ಸಂಗೀತ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಿರ್ಬೋದು, ಇದೆಲ್ಲವೂ ಕೂಡ ವಿಜಯ್ ಅವರ ಪಾಲಿಗೆ ಸಿಂಪತಿಯನ್ನ ಸೃಷ್ಟಿ ಮಾಡಿದ್ದಂತೂ ಸುಳ್ಳಲ್ಲ. ರಾಜಕೀಯ ವಲಯದಲ್ಲಿ ಕೆಲಸ ಮಾಡೋರ್ಗೆ ಒಂದು ವೈಯಕ್ತಿಕ ಬದುಕಿರುತ್ತೆ, ಆದ್ರೆ ಆ ವೈಯಕ್ತಿಕ ಬದುಕಿನ ಮೇಲೆ ಕೂಡ ಜನರ ಕಣ್ಣಿರುತ್ತೆ ಅನ್ನುವಂಥದ್ದು ವಿಜಯ್ ಅವರ ಜೀವನದಲ್ಲಿ ನಿಜವಾಗ್ತಾ ಹೋಗಿತ್ತು. ವಿಶೇಷವಾಗಿ ಜನನಾಯಕನ್ ರಿಲೀಸ್ ಡಿಲೇ ಆಗಿದ್ದೆ ಅವರ ಮೇಲೆ ಜನರಿಗೆ ಒಂದು ಸಾಫ್ಟ್ ಕಾರ್ನರ್ ಮೂಡೋದಕ್ಕೆ ಕಾರಣ ಕೂಡ ಆಗಿತ್ತು. ವಿಜಯ್ ಅವರನ್ನ ಯಾವುದೋ ಒಂದು ರಾಜಕೀಯ ಶಕ್ತಿಗಳು ಟಾರ್ಗೆಟ್ ಮಾಡ್ತಾ ಇದಾವ, ವಿಜಯ್ ಅವರ ಬೆಳವಣಿಗೆಯನ್ನ ಯಾರೋ ಬೇರೆಯವರು ನಿಂತ್ಕೊಂಡು ಆಡಿಸ್ತಾ ಇದಾರ, ವಿಜಯ್ ಅವರ ಒಂದು ರಾಜಕೀಯ ಅಭಿವೃದ್ಧಿ, ಅವರ ಚಿಂತನೆಗಳನ್ನ ಜನಕ್ಕೆ ತಲುಪೋದಕ್ಕೆ ಬಿಡ್ತಾ ಇಲ್ವಾ ಅನ್ನುವಂತ ಒಂದಷ್ಟು ಅನುಮಾನದ ದಾರಿಗಳು ಕೂಡ ಕ್ರಿಯೇಟ್ ಆಗಿತ್ತು. ಅದನ್ನೇ ವಿಜಯ್ ಅವರು ಈ ಸಮಯದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಅಲ್ಲಿ ಜನರೇಟ್ ಆಗ್ತಾ ಹೋಗಿತ್ತು. ಹಾಗಾಗಿನೇ ಎಲ್ಲಾ ಕ್ರಿಟಿಸಿಸಮ್ಗಳ ಮಧ್ಯೆ ಕೂಡ ಇವತ್ತು ವೋಟಿಂಗ್ ನಂಬರ್ ನಲ್ಲಿ ವಿಜಯ್ ಅವರು ಗೆದ್ದಿದ್ದಾರೆ. ಆ ಒಂದು ಗೆಲುವನ್ನ ಈಗ ಜನರಿಗೆ ಸಮರ್ಪಿಸ್ತಾ ಇದ್ದಾರೆ. ಅವರ ಒಂದು ಟಿವಿಕೆ ಪಕ್ಷದ ಆಫೀಸ್ ನಲ್ಲೂ ಕೂಡ ಜನರು ಪಟಾಕಿಯನ್ನ ಸಿಡಿಸಿ ವಿಸಿಲ್ ಅನ್ನ ಊದಿ ಒಂದು ದೊಡ್ಡ ಮಟ್ಟದ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದ ಘಟ್ಟ, ವಿಜಯ್ ಅವರ ಲೈಫಿನಲ್ಲಿ ನಟಿ ತ್ರಿಷಾ ಅವರು ಯಾಕೆ ಇದ್ದಾರೆ, ಯಾಕೆ ಬಂದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಉದ್ಭವ ಆಗಿತ್ತು. ಮತ್ತೆ ಇದೇ ಸಮಯದಲ್ಲಿ ಯಾಕೆ ತ್ರಿಷಾ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ, ಅವರ ಪತ್ನಿ ಸಂಗೀತ ಯಾಕೆ ಡಿವೋರ್ಸ್ಗೆ ಅಪ್ಲೈ ಮಾಡಿ ಕೋರ್ಟ್ಗೆ ಮೆಟ್ಟಲು ಏರಿದ್ರು ಅನ್ನುವಂತ ಒಂದು ಅನುಮಾನಗಳು ಕೂಡ ಇಲ್ಲಿ ಕಾಣಿಸ್ತಾ ಹೋಗಿತ್ತು. ಜೊತೆಗೆ ತ್ರಿಷಾ ಅವರು ಈಗ ಅವರ ಮನೆಗೆ ಬಂದಿರೋದ್ರ ಮೂಲಕ ಎಲ್ಲವೂ ಕೂಡ ಅಧಿಕೃತವಾಗಿದೆ ಅಂತ ಹೇಳ್ಬೋದು. ಅವರಿಬ್ಬರ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಮೂಡು, ಅವರಿಬ್ಬರ ಮಧ್ಯೆ ಇರತಕ್ಕಂತಹ ಸಂಬಂಧದ ಮೂಡು ಇಷ್ಟು ದಿನಗಳ ಕಾಲ ಏನು ಅನ್ಅಫಿಷಿಯಲ್ ಆಗಿತ್ತು, ಈಗ ಅಫಿಷಿಯಲ್ ಆಗಿನೇ ಇವರಿಬ್ರು ಜೊತೆಯಾಗಿ ಇದ್ದಾರೆ ಅನ್ನುವಂತ ಒಂದು ಸಂದೇಶ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಹೋಗ್ತಾ ಇದೆ. ಒಂದು ರಾಜಕೀಯ ದಾಳ ಅಂದ ಮೇಲೆ ಅದರಲ್ಲಿ ಕೆಲವೊಂದಿಷ್ಟು ನಾವು ಕೂಡ ಯಾವ ರೀತಿ ಪಾತ್ರವನ್ನ ನಿರ್ವಹಿಸ್ತೀವಿ, ನಾವು ಯಾವ ತರ ಹೋಮ್ವರ್ಕ್ ಮಾಡ್ಕೊಂಡಿರ್ತೀವಿ ಅನ್ನೋದು ಕೂಡ ಮುಖ್ಯ ಆಗ್ತಾ ಹೋಗಿತ್ತು. ವಿಜಯ್ ಅವರ ವಿಚಾರದಲ್ಲಿ ಬೆಂಗಳೂರಿನ ಜನತೆ ಅವರ ರಾಜಕೀಯ ಸಿದ್ಧಾಂತಗಳನ್ನ ಹೇಗೆ ನೋಡ್ತಾರೆ, ಹೇಗೆ ಅನಲೈಸ್ ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ವಿಜಯ್ ದಳಪತಿ ಗೆಲುವಿನ ಗಾಳಿ ತುಂಬಾ ಜೋರಾಗ್ತಾ ಇದೆ. ಬೆಂಗಳೂರಿನ ಜನ ಏನ್ ಹೇಳ್ತಾರೆ ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಿಜಯ್ ದಳಪತಿ ಅವ್ರಿಗೆ ಇಷ್ಟು ಕ್ಷೇತ್ರಗಳಲ್ಲಿ ಬಂದಿದೆ, ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಒಂದಷ್ಟು ಜನ ವಿಜಯ್ ಅವ್ರು ಸೋತೋಗ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಫಸ್ಟ್. ಈಗ ವಿಜಯ್ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸ್ವಲ್ಪ ಜನಗಳು ಅವನು ಬರಬೇಕಂತ ಸ್ವಲ್ಪ ಓಟು ಹಾಕಿದ್ದಾರೆ, ಆಯ್ತಾ. ತಿಮುಖ ಗೌರ್ಮೆಂಟು 5 ವರ್ಷದಲ್ಲಿ ಏನೇನು ಮಾಡಿದೆ ಎಲ್ಲ ಜನಗಳಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ವಿಜಯ್ ಅವ್ರು ಅಕಸ್ಮಾತ್ CM ಆದ್ರೆ ಅವ್ರು ಏನೇನ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತೀರಾ? ಅವ್ರು ಏನು ಹೇಳಿದಾರೋ ಅದು ಮಾಡಬೇಕು. ಅವರು ತೇದಲ್ಲಿ ಇಲವಸಮು ಏನು ಕೊಡ್ತೀನಿ ಅಂತ ಹೇಳಿದಾರೋ ಅದು ಅವರು ಕೊಡಬೇಕು. ಒಂದು ಕಾರ್ ಕೊಡ್ತೀನಿ ಅಂತ ಅವರೆ, ಒಂದು ಮನೆ ಕೊಡ್ತೀನಿ ಅಂದವ್ರೆ, 2 ವೀಲರ್ ಗಾಡಿ ಕೊಡ್ತೀವಿ ಅಂತ ಹೇಳ್ತಾವ್ರೆ. ತಂಗಿಗಳು ಎಲ್ಲರಿಗೂ ಉಂಗುರ ಕೊಡ್ತೀವಿ ಹಂಗಂತ ಹೇಳಿದ್ದಾರೆ ಅಷ್ಟೇ. ಈಗ ನೋಡಿ, ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಮಹಿಳೆಯರಿಗೆ ಒಂದಷ್ಟು ಆಫರ್ಸ್ ಗಳನ್ನ ವಿಜಯ್ ದಳಪತಿ ಅವರು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವ್ರು ಕೊಡ್ತೀನಿ ಅಂತ ಹೇಳಿದಾರಪ್ಪ. ಸಪ್ರೇಟ್ ಆಗಿ ಬಂದ್ರೆ ಕೊಡಬೇಕು, ಸಪ್ರೇಟ್ ಆಗಿ ಬಂದಿಲ್ಲ ಅಂದ್ರೆ ಇಬ್ರು ಸೇರಿ ಅವ್ರು ಏನು ಹೇಳಿದ್ದಾರೆ ಇವ್ರು ಏನು ಹೇಳಿದ್ದಾರೆ ಇಬ್ರು ಸೇರಿ ಕೊಡಬೇಕು. ವಿಜಯ್ ಅವರ ಈ ಸರ್ಪ್ರೈಸ್ ಗೆಲುವನ್ನ ವಿಜಯ್ ಅವರ ಕೋರ್ ಫ್ಯಾನ್ಸ್ ಹೇಗೆ ತೆಗೆದುಕೊಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಜೈವೇಲು ಅಂತ ಇದ್ದಾರೆ, ವಿಜಯ್ ಅವರ ಸಿನಿಮಾಗಳನ್ನ ನೋಡ್ತಾರೆ, ಅವ್ರನ್ನ ತುಂಬಾ ಇಷ್ಟ ಪಡ್ತಾರೆ. ಅವ್ರೇನು ಈ ಗೆಲುವಿನ ಬಗ್ಗೆ ಹೇಳ್ತಾರೆ ಮಾತಾಡಿಸ್ತಾ ಹೋಗ್ತೀನಿ. ಜೈವೇಲು ಅವರೇ, ನೀವು ವಿಜಯ್ ಅವರ ಸಿನಿಮಾಗಳನ್ನೆಲ್ಲ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ತಾ ಇದ್ರಿ. ಅವರು ರಾಜಕೀಯ ಪಕ್ಷ ಅನೌನ್ಸ್ಮೆಂಟ್ ಮಾಡಾದ್ಮೇಲೆ ಒಂದಷ್ಟು ನಿರೀಕ್ಷೆಗಳಿತ್ತು. ಕೆಲವರು ವಿಜಯ್ ಅವರು ಸೋತೋಗ್ಬಿಡ್ತಾರೆ ಅಂತಾನು ಕೆಲವರು ಹೇಳಿದ್ದುಂಟು. ನೀವು ಆಸ್ ಅ ಫ್ಯಾನ್ ಆಗಿ ಏನ್ ಹೇಳ್ತೀರಿ? 1.5 ವರ್ಷದಲ್ಲಿ ಈ ತರ ಇಂಪ್ರೂವ್ ಆಗೋ ಇದು ಅಂದ್ರೆ ಇದು ಯಾವ ಇದ್ರಲ್ಲೂ ಇದಿಲ್ಲ. ಇದೇ ಇಂಡಿಯಾದಲ್ಲೇ ಫಸ್ಟ್ ಎಲೆಕ್ಷನ್ ಅಲ್ಲಿ ನೆನ್ಪು ಪಾಕ ಮುಡಿಯಾದ ಒಂದು ಇದು ಅದು ಆಯ್ತಾ. ಇವಾಗ ನೆಕ್ಸ್ಟ್ ಇವಾಗ ಇನ್ನ CM ನಾನು 1.5 ತಿಂಗಳು ಮುಂಚೆನೆ ಹೇಳ್ದೆ ನೆಕ್ಸ್ಟ್ CM ವಿಜಯ್ ಅಂತ. ಈಗ ಅವ್ರ ಸಿನಿಮಾಗಳನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ನೀವು? ಏನಕ್ಕೆ ಜನನಾಯಕನ್ ಲಾಸ್ಟ್ ಸಿನಿಮಾ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಪಾಲಿಟಿಕ್ಸ್ ಅಲ್ಲಿ ಅವ್ರು ಆಕ್ಟಿವ್ ಆಗ್ಬಿಟ್ರೆ ಅವರು ಆಕ್ಟ್ ಮಾಡಕ್ಕಾಗಲ್ಲ, ಸಿನಿಮಾಗಳಲ್ಲಿ ಮಾಡಕ್ಕಾಗೋದಿಲ್ಲ. ಅವ್ರ ಫಿಲಮ್ಸ್ ಗಳನ್ನ ನೋಡ್ಕೊಂಡ್ ಬಂದಿರೋರು ಇವಾಗ ಆಕ್ಟಿವ್ ಪಾಲಿಟಿಕ್ಸ್ ಮಾಡ್ಬಿಟ್ರೆ ಇವಾಗ ಸಿನಿಮಾಗಳನ್ನ ಮಾಡಕ್ಕಾಗಲ್ಲ. ಅವ್ರ ಸಿನಿಮಾಗಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ನೀವು? ನಾವು ಹೋಯ್ತು ಸಿನಿಮಾ ಇದೆ ಅವ್ರದ್ದು ಹೋಯ್ತು, ಬೇಡ ನಾ ಲಾಸ್ಟ್ ಫಿಲಮ್ ಅಂತ ಹೇಳಿದ್ರು. ಅದೇ ತರ ಅರಸಲಿ ಅಂತ ನಾನು ನಾಡಗ ಮಾಡೋರು ಅಂತ ಹೇಳಿದ್ರು,
ಎಲ್ಲರೂ ನಾಟಕ ಮಾಡೋರೆ. ಇವಾಗ ಅವರು ಆಚೆಗೆ ಬಂದಿದ್ದಾರೆ. ಇನ್ಮೇಲೆ ಅವ್ರ ಇದ್ರಲ್ಲಿ ನಾಟಕ ಮಾಡೋಕೆ ಆಗಲ್ಲ. ಅವರೆಲ್ಲ ಒಳ್ಳೆ ಒಂದು ಪೊಲಿಟಿಷಿಯನ್ ಇದು ಮಾಡ್ತಾರೆ. ಸರ್, ಈಗ ಕೆಲವರು ದಳಪತಿ ವಿಜಯ್ ಅವ್ರಿಗೆ ಸ್ವಲ್ಪ ಚಿಕ್ಕ ಏಜು, ಅವ್ರಿಗೆ ರಾಜಕೀಯ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಅವ್ರು CM ಆಗಿ ನೋಡ್ಬೇಕು ಅನ್ನೋರು ತುಂಬಾ ಜನ ಫ್ಯಾನ್ಸ್ ಇದಾರೆ. ಏನ್ ಹೇಳ್ತೀರಾ? ಇವಾಗ ದೊಡ್ಡವರು ಚಿಕ್ಕವರು ಅನ್ನೋ ಅಂತ ಕೆಲವು ಡಿಫ್ರೆನ್ಸಸ್ ಹೇಳ್ತೀವಿ ಸರ್. ಒಂದ್ ಮಾತೆಲ್ಲ ಫ್ಯಾನ್ಸ್ ಬಂದ್ಬಿಟ್ಟು ಅವ್ರು ಬಿಟ್ಬಿಡಿ, ಫ್ಯಾನ್ಸ್ ನಾವು ಮಾಡ್ತಾ ಇದೀವಲ್ಲ. ಅವ್ರು ಏನ್ ಬೇಕೋ ಅನ್ನದಾನ ಗಿನ್ನದಾನ ತಮಿಳ್ನಾಡಲ್ಲಿ ನೀವು ನೋಡ್ತೀರಾ ಎಲ್ಲ ಮಾಡ್ತಾ ಇದಾರೆ. ಅವ್ರನ್ನ ಬಿಟ್ಬಿಡಿ, ಅವ್ರ ಎಲ್ಲನ ಮೂಲೆಯಲ್ಲಿ ಕುತ್ಕೊಳ್ಳಿ. ಅವ್ರ ಫ್ಯಾನ್ಸ್ ಮಾಡೋದು ಮಾಡ್ತಾರೆ. ನಾವು ನಾಳೆ ಬರೋ ಅನ್ನದಾನ ಎಲ್ಲ ಮಾಡ್ತೀವಿ, ಅವ್ರಿಗೋಸ್ಕರ ನಾವು ಮಾಡ್ತೀವಿ. ಗೆದ್ದಿಗೋಸ್ಕರ ಖುಷಿಗೆ ಉನ್ನ ರಿಸಲ್ಟ್ ಆಗ್ತಾ ಇದೆ, ಓಕೆನಾ? ಉನ್ನ ರಿಸಲ್ಟ್ ಬರ್ತಾ ಇದೆ. ಇವಾಗ ನೋಡಿದ್ವಿ 113 ಇತ್ತು, 109 ಬಂದಿದೆ. ಉನ್ನ ನೋಡ್ಬೇಕು. ಅದೇ ನೆಕ್ಸ್ಟ್ ಅವರೇ CM TVKನೆ. ಇವಾಗ ಹೋಗೋ ನೋಡಿದೆ ಗಾಡಿಯಲ್ಲೆಲ್ಲ TVK ಅಂತ. ಇವಾಗ ನಾನು ಮನೆಯಿಂದ ಬರ್ತಾ ಇದ್ದೆ, ಎಲ್ಲ ಬಾವುಟ ತೋರ್ಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಲಬದಿನ ಸರ್. ಅವ್ರ ಥರ ಯಾರು ಲೈಫಲ್ಲಿ ಯಾರು ಬರಲ್ಲ, ಓಕೆನಾ? MJR ನೆಕ್ಸ್ಟ್ ಅವರೇ. ಆದರೆ ನಾನು ಶಿವಾಜಿನ ಲೈಕ್ ಮಾಡ್ತೀನಿ, ಇಲ್ಲ ಅಂತಲ್ಲ. ನೆಕ್ಸ್ಟ್ ಅವ್ರ ಥರ ಯಾರು ಬರೋಕ್ಕೆ ಲೈಫಲ್ಲಿ ಆಗಲ್ಲ. ವರ್ಲ್ಡ್ ರೆಕಾರ್ಡ್ ಇದು, ಯಾರು ಬೇಕಲ್ಲ ಕೇಳಿ. ಇವಾಗ ಅಜಿತ್ ಫ್ಯಾನ್ಸು ಓಟ್ ಹಾಕಿದ್ದಾರೆ ನಮ್ಮೂರಲ್ಲಿ. ನಮ್ಮ ಅಭಿಮಾನದ ಅಜಿತ್ ಫ್ಯಾನ್ಸು ಓಟ್ ಹಾಕಿದ್ದಾರೆ, ಓಕೆನಾ? ನಾ ಹೇಳ್ದೆ ಯಾರಿಗೋ ಮಾಡ್ದಂಡ ಬ್ರೋ, ನೀನು ಹೇಳ್ದೆ ಆ ಥರ ಅಂತ. ಪಕ್ಕ ನಾನು ಹೇಳ್ತೀನಿ, ಪಕ್ಕ ಅಭಿಮಾನ್ಯ ನಾವೆಲ್ಲ. ತುಲಂದ ವಿಜಯನ ಪಕ್ಕ ಫ್ಯಾನ್ಸು. 500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ತಪ್ಪಲ್ವಾ ಬ್ಲಾಕ್ ಮಾಡೋದು? ಆ ಸ್ಟಾಲಿನವರು ಅವರು ಎಲ್ಲ ಮೋದಿ ಅವರೆಲ್ಲ ಮಾಡೋದು ತಪ್ಪು ಅಲ್ವಾ? ಇವರು ಏನೋ ಬರ್ತಾ ಇದ್ದಾರೆ, ಏನು ತಪ್ಪೇನಿಲ್ಲ. ಈ ಜನನಾಯಕರಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಬಂದ್ ಮಾಡಲಿ, ಒಳ್ಳೇದು ಮಾಡಲಿ, ತಪ್ಪೇನು ಮಾಡಲ್ವಲ್ಲ. ಜನ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಅವ್ರಿಗೆ ಅವಕಾಶ ಕೊಡಿ, ಅವಕಾಶ ತಡೆ ಮಾಡಬಾರ್ದು, ಓಕೆನಾ? ಅವ್ರು ಒಳ್ಳೆಯವರು, ಒಳ್ಳೇದು ಮಾಡ್ತಾರೆ. ನಾನು ಅವತ್ತಿನ ಅಭಿಮಾನ. ಇಲ್ಲಿ ತಮಿಳ್ನಾಡಲ್ಲಿ ಎಷ್ಟೋ ಜನರು ಇದ್ದಾರೆ, ಅವ್ರ ಅಭಿಮಾನಿ, ಅವರು ಪಕ್ಷದಿಂದ ಬಂದಿರೋ ಇದ್ದಾರೆ. ಅವ್ರು ಮಾಡಿಕೊಡ್ತಾರೆ, ಮಾಡ್ತಾ ಇದ್ದಾರೆ. ಈಗಾಗಲೂ ಸೀಟ್ ಹೊಡೆದವ್ರೆ, ಏನು ತಪ್ಪೇನಿಲ್ವಲ್ಲ. ಆಪೋಸಿಟ್ ಏನು ಇದು ಮಾಡಿ ಅವ್ರಿಗೆ ಎಷ್ಟೋ ತೊಂದರೆ ಕೊಟ್ಟವ್ರೆ. ಇದ್ರೂ ಅವ್ರ ಮೇಲೆ ಬರ್ತಾ ಇದ್ದಾರೆ, ಇನ್ನೂ ಬರ್ತಾರೆ, ಬಂದೇ ಬರ್ತಾರೆ. ಇವಾಗ ಚೀಫ್ ಮಿನಿಸ್ಟರ್ ಆಗ್ತಾರೆ, ಓಕೆನಾ? ಅದು ಅವಕಾಶ ಮಾಡಿಕೊಡಿ, ಯಾರು ತೊಂದರೆ ಮಾಡಬಾರ್ದು, ಓಕೆನಾ? ಅದಕ್ಕೆ ಅವಕಾಶ ಮಾಡಿಕೊಡಿ. ಜನ 8ನೇ ತಾರೀಕು ರಿಲೀಸ್ ಅಂತ ಯೂಟ್ಯೂಬ್ ನೋಡಿದೆ. ಇವಾಗ 4 ಇನ್ನು 4 ದಿವಸ ಇದೆ. ಆಗಲಿ, ಇನ್ನೊಂದು ವಾರ ಆಗಲಿ, ನಾವು ಥಿಯೇಟರ್ ನೋಡ್ತೀವಿ. ಇನ್ನೂ ನಾನು ಯೂಟ್ಯೂಬ್ ನೋಡಿಲ್ಲ, ವಿಡಿಯೋ ನೋಡಿಲ್ಲ, ಪೆನ್ ಡ್ರೈವ್ ಹಾಕಿಲ್ಲ. ನಾನು ಥಿಯೇಟರ್ ನೋಡ್ತೀನಿ. ವಿಜಯ್ ದಳಪತಿ ಅವರು ರಾಜಕೀಯ ಪಕ್ಷ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಅವರು ಮುಖ್ಯವಾಗಿ ಟಾರ್ಗೆಟ್ ಮಾಡಿದ್ದು ಯುವ ಜನತೆಯನ್ನ, ಯಂಗ್ಸ್ಟರ್ಗಳನ್ನ. ಈ ದೇಶವನ್ನ ಕಟ್ಟೋದು ಯುವಕರು, ಹುಡುಗರು ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಇವತ್ತು ಅವರ ಫ್ಯಾನ್ಸ್ ಯುವಕರು ಇದ್ದಾರೆ, ಅವ್ರನ್ನು ಕೇಳ್ತಾ ಹೋಗ್ತೀನಿ. ವಿಜಯ್ ದಳಪತಿ ಅವ್ರಿಗೆ ಎಷ್ಟು ತುಂಬಾ ವೋಟ್ಸ್ ಬಿದ್ದಿದೆ ಎಲ್ಲಾ ಕ್ಷೇತ್ರಗಳಲ್ಲೂ, ಈಗ ಗೆದ್ದಿದ್ದಾರೆ. ನಿಮ್ ಫಸ್ಟ್ ರಿಯಾಕ್ಷನ್ ಅದ್ರ ಬಗ್ಗೆ? ಹೇಳ್ಬೇಕಂದ್ರೆ ಒಂದೊಂದು ಹೇಳ್ಬೇಕು ಸರ್. ಅವರು ರಾಜಕೀಯದಲ್ಲಿ ಒಳ್ಳೇದ್ ಮಾಡ್ರೆ ಚೆನ್ನಾಗಿ ಬದುಕ್ಬೋದು. ಅವರು ಮನುಷ್ಯರಿಗೆ ಜನಕ್ಕೆ ಒಳ್ಳೇದ್ ಮಾಡಂತ ಅವ್ರು ಬಂದಿರೋದು. ನೋಡೋಣ ಅವ್ರು ಏನ್ ಮಾಡ್ತಾರ ಅಂತ. ಒಂದು ಚಾನ್ಸ್ ಕೊಟ್ಟಿದಾರಲ್ಲ ಜನಗಳು ಸೇರಿ, ನೋಡೋಣ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಮಾಡೋದು ನೋಡಿ ನೆಕ್ಸ್ಟ್ 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 50 ವರ್ಷ ಅಲ್ಲ, ಅವ್ರು ಇರೋವರ್ಗ ಅವ್ರನ್ನೇ CM. ಅವರು ಏನ್ ಬಿಟ್ಕೊಳ್ಳಲ್ಲ, ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಸಾಕು. ಆದ್ರೆ ಒಳ್ಳೆ ಮನುಷ್ಯ. ನೋಡೋಣ, ನಾವು ಕರ್ನಾಟಕದಲ್ಲಿ ಹುಟ್ಟಿದ್ ಬೆಳ್ದಿಲ್ಲ ಇಲ್ಲೇ, ಅದೇ ಅವ್ರ ಸಪೋರ್ಟ್, ಫುಲ್ ಸಪೋರ್ಟ್ ನಮ್ದು ಅವ್ರಿಗೆ ಇರುತ್ತೆ. ನೋಡೋಣ ಅವ್ರ ಅಣ್ಣ ಏನ್ ಮಾಡ್ತಾರೆ ಅಂತ ನೋಡ್ಮೇಲೆ, ಆಮೇಲೆ ಒಂದ್ 5 ವರ್ಷ ತಾನೆ ಒಂದ್ ಚಾನ್ಸ್ ಕೊಟ್ಟಿದ್ದಾರಲ್ಲ, ನೋಡೋಣ ಏನ್ ಮಾಡ್ತಾರ ಅಂತ ನೋಡೋಣ. ಆಮೇಲೆ ನಾವು ಏನ್ ನಮ್ಮ ಬಗ್ಗೆ ಅವ್ರ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ನೋಡೋಣ, ಒಂದ್ಸಲಿ ನೋಡೋಣ. ಈಗ ತುಂಬಾ ಜನಕ್ಕೆ ವಿಜಯ್ ದಳಪತಿ ಅವ್ರ ಪಾಲಿಟಿಕ್ಸ್ ಎಂಟ್ರಿನೇ ಆಗ್ತಾ ಇಲ್ಲ. ಇವಾಗ ಏನೋ ಒಳ್ಳೆ ಕೆಲಸ ಮಾಡಕ್ ಹೋದಾಗ ಹಿಂದೆಯಿಂದ ನಿಂತ್ಕೊಂಡು ತುಂಬಾ ಜನ ಮಾತಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ. ಅಂತವ್ರಿಗೆಲ್ಲ ಫ್ಯಾನ್ ಆಗಿ ಏನ್ ಹೇಳ್ತೀರಾ ನೀವು? ಮಾತಾಡೋರು ಮಾತಾಡ್ಲಿ, ಏನೋ ಹಿಂದೆ ಮಾತಾಡ್ತಾರೆ. ಅವರು ಗೆಲ್ದ ಮೇಲೆ ಅನ್ನ ಸೀಟಲ್ಲಿ ಕುತ್ಕೊಂಡ ಮೇಲೆ ಅವ್ರು ಮಾಡ್ತಾರೆ. ಆಮೇಲೆ ಅವ್ರಿಗೆ ಎಲ್ರಿಗೂ ಗೊತ್ತಾಗ್ತದೆ. ಈಗ ಯಾರು ಏನ್ ಹೇಳಕ್ ಆಗಲ್ಲ. ಅವ್ರ ಅನ್ನ CM ಸೀಟಲ್ಲಿ ಕುತ್ಕೊಂಡ ಮೇಲೆ ಅವ್ರು ಮಾಡ್ತಾರೆ, ಎಲ್ರಿಗೂ ಮಾಡ್ತಾರೆ. ಅವರು ಯಾರನ್ನೂ ಬಿಟ್ಕೊಡಲ್ಲ. ಈಗ ಅವ್ರ ಸ್ಟೇಟಲ್ಲಿ ಅವ್ರು ಮಾಡ್ತಾರೆ, ನಮ್ ಸ್ಟೇಟಲ್ಲಿ ನಾವು ನಮ್ಮವ್ರನ್ನ ಮಾಡಿಸ್ಬೇಕು, ಇಲ್ಲಿರೋರು ಮಾಡಿಸ್ಬೇಕು. ಇಲ್ಲಿರೋರು ಮಾಡಿಸ್ತಾರೆ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅನ್ನ ಮಾಡ್ತಾರೆ, ಇಲ್ಲೋ ನಮ್ಮ ಅನ್ನ ಎಲ್ರು ಮಾಡಿಸ್ಬೇಕಂತ ನಮ್ಗೆ ಒಂದು ಖುಷಿ. ನಾವಂತೂ ತುಂಬಾ ಹ್ಯಾಪಿ ಇದೀವಿ. ಹ್ಯಾಪಿ ಅಂದ್ರೆ ಹೇಳಕ್ಕೆ ಆಗ್ತಿಲ್ಲ, ಅಷ್ಟೊಂದು ಹ್ಯಾಪಿ ಇದೀವಿ. ತಮಿಳ್ನಾಡಲ್ಲಿ ಯಾರು ಅಷ್ಟೊಂದು ಓಟ್ ತೆಗ್ದೇ ಇಲ್ಲ ನಮ್ಮ ಅಣ್ಣ ತರ.
ಅಷ್ಟೊಂದು ಸಂತೋಷ ಆಗಿದೆ. ನಾನ್ ನೋಡಿಲ್ಲ ಈ ತರ ಬರುತ್ತೆ ಅಂತ. ಅಷ್ಟೊಂದು ಸಂತೋಷ ಆಗಿದೆ. ಬರೋದಿಲ್ಲ 1 ಓಟ್ 2 ಓಟ್ ಅಂತ ಇವತ್ತು ರೆಕಾರ್ಡ್ ಆಗಿದೆ. ನಮ್ಮ ಅಣ್ಣ ತರ ರೆಕಾರ್ಡ್ ತಗೊಳಕ್ಕೆ ಯಾರು ಇಲ್ಲ ತಮಿಳ್ನಾಡಲ್ಲಿ. ಆ ತರ ರೆಕಾರ್ಡ್ ತಗೊಂಡಿದ್ದಾರೆ. ಈಗ ನೀವು ಆಸ್ ಅ ಫ್ಯಾನ್ ಆಗಿ ಅವರ ಬೆಂಬಲಿಗರಾಗಿ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಂದಷ್ಟು ಕೆಲಸಗಳು ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ ಅವರು. ಹೇಳೋದೇ ಬೇಡ ಸರ್ ಅವ್ರಿಗೆ, ನಾವ್ ಹೇಳೋದೇ ಬೇಡ. ಅಷ್ಟು ದುಡ್ಡು ಬಿಟ್ಬಿಟ್ಟು ಅವ್ರು ಬರ್ತಾ ಇದಾರೆ ಅಂದ್ರೆ ಅವ್ರು ಹೆಂಗ್ ಇಟ್ಕೋತಾರೆ ತಮಿಳ್ನಾಡು ಅಂತ ಯೋಚನೆ ಮಾಡ್ಬೇಕು. ಆ ತರ ಮಾಡ್ತಾರೆ. ಕೋಟಿ ಇಟ್ಕೊಂಡು ಅವ್ರಿಗೆ ಎಲೆಕ್ಷನ್ ಏನು ಸಂಪಾದನೆ ಮಾಡಕ್ ಏನಿಲ್ಲ. ಮಕ್ಕಳಿಗೆಲ್ಲ ಒಳ್ಳೇದ್ ಮಾಡ್ಬೇಕಂತಾನೆ ಅವ್ರು ಬಂದಿರೋದು ಎಲೆಕ್ಷನ್ಗೆ. ಹಣಕ್ಕೋಸ್ಕರ ಅವ್ರು ಬಂದಿಲ್ಲ. ಯಾಕಂದ್ರೆ ಅವ್ರ ಕೋಟಿ ಐತೆ. ಅದ್ ಇಟ್ಕೊಂಡು ಅವ್ರು ತಲೆಮರೆನೇ ಏನಾದ್ರು ಚೆನ್ನಾಗಿ ಬಾಳ್ಬೋದು. ಅವ್ರು ಬಂದಿರೋದು ನಮ್ಗೆ ಒಳ್ಳೇದ್ ಮಾಡೋದಕ್ಕೆ ಮಾಡ್ತಾರೆ. ಅದ್ ನೋಡ್ತೀವಿ ಅಷ್ಟೇ. ತುಂಬಾ ವಿಸಿಲ್ ಎಲ್ಲ ಹೊಡಿತಾ ಇದಾರೆ, ತುಂಬಾ ಖುಷಿಯಾಗಿದ್ದಾರೆ ವಿಜಯ್ ಫ್ಯಾನ್ಸ್ ಆಗಿ. ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಅವರ ಗೆಲುವಿನ ಬಗ್ಗೆ ನೀವೇನ್ ಹೇಳ್ತೀರಾ? ಸೂಪರ್. ವಿಜಯ್ ಅಂದ್ರೆ ಎಲ್ಲಾರ್ಗೂ ಖುಷಿ. ನಮ್ಗೆಲ್ಲ ತುಂಬಾ ಖುಷಿಯಪ್ಪ. ಅವ್ರು ಬರ್ಬೇಕು. ಎಲ್ಲಾರ್ಗೂ ಅದೇ ಆಸೆ ನಮ್ಗೆ. ಟಿವಿಕೆ ಪಕ್ಷದ ಗೆಲುವಿನ ಗಂಟೆ ಬೆಂಗಳೂರಿನಲ್ಲೂ ಮೊಳಗ್ತಾ ಇದೆ. ವಿಜಯ್ ದಳಪತಿ ಅವರ ಡೈಹಾರ್ಡ್ ಫ್ಯಾನ್ಸ್ ಇದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಗಿರಿ ಅನ್ನೋರು ಇದಾರೆ. ಗಿರಿ ಅವರೇ, ನೋಡಿದ್ರಿ ರಿಸಲ್ಟ್ ಯಾವ ತರ ಬಂದಿದೆ ಅಂತ? ಅಲ್ಲಿ DMK ADMK ಬಿಟ್ರೆ ಬೇರೆ ಯಾವ ಪಕ್ಷನೂ ಗೆಲ್ಲಲ್ಲ ಅಂತ ಒಂದು ಲೆಕ್ಕಾಚಾರ ಇತ್ತು ಹಳೆ ದಿನಗಳಲ್ಲಿ. ಅದನ್ನೆಲ್ಲ ಇವತ್ತು ವಿಜಯ್ ದಳಪತಿ ಅವರು ಸುಳ್ಳು ಮಾಡಿದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಗೆಲುವಿನ ಬಗ್ಗೆ? ಮುಂಚೆ ಎಲ್ಲ ಫಿಲಂ ಇಂಡಸ್ಟ್ರಿ ರೆಕಾರ್ಡ್ ಬ್ರೇಕ್ ಮಾಡೋದು, ರಿಯಲ್ ಇಂಡಸ್ಟ್ರಿಯಲ್ಲಿ ಒಂದು ಬ್ರೇಕ್ ಮಾಡಲ್ಲ. ಅದೆಲ್ಲ ಅವ್ರ ಬಾಯಲ್ಲಿ ಇದು ಮಾಡೋ ತರ ಮಾಡಿದ್ದಾರೆ, ರಿಕಾರ್ಡ್ ಇದು ಮಾಡಿದ್ದಾರೆ. ಇದೊಂದು ಏನ್ ಮಾಡೋಕೆ ಗೊತ್ತಿಲ್ಲ, ಆ ತರ ರಿಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಈ ಕರ್ನಾಟಕದಲ್ಲಿ ಏನೋ ಎಷ್ಟು ಜನ ನನಗೆ ಮಾತಾಡಿದ್ರು. ಇವಾಗ ಅವ್ರಿಗೆಲ್ಲ ನಾನು ರಿವೆಂಜ್ ತೋರಿಸ್ತಾ ಇದ್ದೀನಿ. ಇದು ಒಂದೇ ಒಂದು ಮಾತು ರಿವೆಂಜ್ ಆಗ್ತಾ ಇದೆ ಅವ್ರಿಗೆ ಅಷ್ಟೇ. ಇವು ಎಷ್ಟು ಜನ ಒಂದು 3 ವರ್ಷ ಬಂತು ಪಾರ್ಟಿ ಓಪನ್ ಮಾಡಿ. 3 ವರ್ಷದಿಂದ ಅವ್ರು ಹೆಂಗೆ ಯಾವ ಥರ ಎಲ್ಲ ಮಾತಾಡ್ತಿದ್ದು ನಮ್ಮ ಕಾವಲ್ಲಿ ಇಸ್ಕೊಂಡು ಹೋಗಿದ್ದೀವಿ. ಇದೇ ಇವಾಗ ಅವನು 2 ಅವರ್ ಇದೆ, ಏನೇನು ಮಾಡ್ತೀವಿ ನೋಡ್ಕೊಳ್ಳಿ. ಅವ್ರು ಇದೇ ಕೇಳೋದು, 2 ಅವರ್ 2 ಅವರ್ಸ್ ಅಷ್ಟೇ. 2 ಅವರ್ಸ್ ನಾವು ಇಲ್ಲಿ ಏನನ್ನು ಸೆಲೆಬ್ರೇಟ್ ಮಾಡ್ತೀವಿ. ಒಂದು ಫಿಲಮನ್ನು ಇಲ್ಲ, ಅವ್ರು ಎಲ್ಲಿ ಹೋದ್ರೂ ಅವ್ರ ಜೊತೆ ನಾವು ಹೋಗ್ತೀವಿ. ಫಿಲಮ್ ಹತ್ರನೇ ಇಲ್ಲ, ಅವ್ರು ಎಲ್ಲಿ ಹೋದ್ರೂ ಅವ್ರ ಜೊತೆನೇ ಇದ್ದೇನೆ ಇರೋದು ನಾವು. விஜயண்ணாவுக்கு பெங்களூர் மாவட்டம் எல்லாமே விஜயண்ணாவுக்கு நல்லா பாராட்டுற விழா கொடுக்குறாங்க. எல்லாமே நாங்க பெங்களூர்ல இருக்கிறது நல்ல மரியாதை இருக்குது உங்களுக்கு. எங்க இருந்தாலும் நாங்க எல்லாமே ஒற்றுமையா இருக்குவோம். பொண்ணுங்களுக்கு பாதுகாப்பு கொடுங்க. பாதுகாப்புக்காகோசரம் தான் நாங்களும் பாடுபடுறோம். ಇದಕ್ಕೆ ಮೇಲೆ ಉಂಗ ನಾಡು ಉರುಪಡಂ. ಈಗ ವಿಜಯ್ ದಳಪತಿ ಅವ್ರ ಸಿನಿಮಾಗಳು ರಿಲೀಸ್ ಆದ್ರೆ ಯಾವ ತರ ಓಪನಿಂಗ್ ತಗೊಳುತ್ತೆ ನೋಡಿದೀವಿ ನಾವು. ನಿಂತ್ಕೊಂಡಾದ್ರೂ ನಾವು ಥಿಯೇಟರ್ಗೆ ಹೋಗ್ತೀವಿ ಅನ್ನೋ ಅಂತ ಒಂದು ಫ್ಯಾಂಡಮ್ ಇದೆ. ಇನ್ಮೇಲೆ ಅವ್ರ ಸಿನಿಮಾಗಳು ಮಾಡಲ್ಲ, ಪಾಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಗ್ತಾರೆ. ಇದಕ್ಕೇನ್ ಹೇಳ್ತೀರಾ? ಅವರು ಡಿಸೈಡ್ ಮಾಡೋದೆಲ್ಲ ಒಳ್ಳೆ ಡಿಸೈಡ್ ಮಾಡೋದು. ನಾವು ಆ ಫಿಲಂ ಇಂಡಸ್ಟ್ರಿ ನಾವು ಯೂಸ್ ಮಾಡಲ್ಲ. ಸ್ಕ್ರೀನ್ ಅಲ್ಲಿ ಒಂದು ಫ್ರೇಮ್ ಬಂದ್ರೆ ಸಾಕು ನಮ್ಗೆ. ಫಿಲಂ ಇಂಡಸ್ಟ್ರಿ ತಮಿಳ್ನಾಡು ಲೈವ್ ಬರ್ತಾರೆ, ಅದು ನಮ್ಗೆ ಮುಖ್ಯ. ಅವರು ಒಳ್ಳೇದು ಮಾಡಿಗೆ ಬರ್ತಾ ಇದಾರೆ. ಫಿಲಮ್ಗೆ ಹೋಗಲ್ಲ, ಅವ್ರು ಎಲ್ಲಿ ಹೋದ್ರು ಅವ್ರ ಹಿಂದೆನೇ ಇರೋದು. ಅದಕ್ಕೆ ಬಿಟ್ಟು ನಾವು ಎಲ್ಲ ಫಿಲಮ್ ಇಲ್ಲ, ಅವರು ತಲಪತಿ ಒಂದು ಸ್ಕ್ರೀನ್ ತೋರಿಸಿದ್ರೆ ಸಾಕು ನಮ್ಗೆ. ಆ ತರ ಇವಾಗ ಪಿಕ್ಚರ್ ರಿಲೀಸ್ ಆಗಲ್ಲ, ಆ ಪಿಕ್ಚರ್ಗೆ ನಾವು ಏನೋ ಮಾಡಿದ್ವಿ, ಎಷ್ಟು ಸೆಲೆಬ್ರೇಷನ್ ಮಾಡಿದೀವಿ. ಈಗ CM ಆಗ್ತಾ ಇದಾರೆ, ಅವ್ರಿಗೆ ಇನ್ನೂ ಸೆಲೆಬ್ರೇಷನ್ ಡಬಲ್ ಮಾಡ್ತಾ ಇದೀವಿ ನಾವು. ತುಂಬಾ ಖುಷಿ ಆಗ್ತದೆ ಸರ್. ಯಾಕಂದ್ರೆ ಯಾವ ದೇಶದಲ್ಲೂ ಈ ತರ ಇಷ್ಟು ಯೂಜ್ ರೆಸ್ಪಾನ್ಸ್ ಸಿಗ್ಲಿಲ್ಲ. ನೀವು ನೋಡಿರ್ಬೋದು, ಆಂಧ್ರದಲ್ಲಿ ಇವಾಗ ಪವನ್ ಕಲ್ಯಾಣ್ಗೆ ತುಂಬಾ ಯೂಜ್ ಫ್ಯಾನ್ಸ್ ಇದ್ದಾರೆ. ಆಫ್ಟರ್ ಆಂಧ್ರ, ಕರ್ನಾಟಕದಲ್ಲಿ ಮತ್ತೆ ಇಡೀ ದೇಶಕ್ಕೆ ತಲಪತಿ ವಿಜಯ್ ಫ್ಯಾನ್ಸ್ ಜಾಸ್ತಿ ಅಂತ ನಾವು ಪ್ರೂವ್ ಮಾಡಿದೀವಿ. ಸೊ ಇದಕ್ಕೆ ವೋಟ್ ಹಾಕಿರೋ ಇಡೀ ತಮಿಳ್ನಾಡು ದೇಶಕ್ಕೂ ಮತ್ತೆ ಫಾರಿನ್ ಇಂದ ಬಂದು ವೋಟ್ ಹಾಕಿರೋ ಎಲ್ಲಾ ತಮಿಳಿಯನ್ಸ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀನಿ ಅಂತ ನಾವು ಈ ಜಾಗದಲ್ಲಿ ನಾವು ಕೇಳ್ಕೊಂತೀವಿ ಸರ್. ಜನವರಿಯಲ್ಲಿ ಜನನಾಯಕನ್ ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಒಂದಷ್ಟು ಜನ ಮಾತನಾಡ್ಕೊಂಡಿದ್ರು, ವಿಜಯ್ ದಳಪತಿ ಅವ್ರನ್ನ ಸುಖ ಸುಮ್ನೆ ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರ ಪೊಲಿಟಿಕಲ್ ಡೆವಲಪ್ಮೆಂಟ್ ಅನ್ನ ಹತ್ತಿಕ್ಕೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇವತ್ತು ತಮಿಳ್ನಾಡು ವಿಧಾನಸಭೆ ಎಲೆಕ್ಷನ್ ಫಲಿತಾಂಶದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ವಿಜಯ್ ದಳಪತಿ ಅವರಿಗೆ ಜನರು ಜೈ ಅಂತ ಇದ್ದಾರೆ. ಅವರ ಒಂದಿಷ್ಟು ಹಾರ್ಡ್ ಕೋರ್ ಫ್ಯಾನ್ಸ್ ಇದಾರೆ, ಮಾತಾಡಿಸ್ತಾ ಹೋಗ್ತೀನಿ. ರಘು ಅವರೇ, ವಿಜಯ್ ದಳಪತಿ ಅವರ ಕೆರಿಯರ್ ನ ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದ್ರಿ. 2 ವರ್ಷದ ಹಿಂದೆ ಪೊಲಿಟಿಕಲ್ ಪಾರ್ಟಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಟಿವಿಕೆ ಏನೇನೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿರ್ತಾರೆ. ಇವತ್ತು ಈ ಗೆಲುವು ಏನ್ ಹೇಳ್ತೀರಾ ಸರ್? ನೋಡಿ ಸರ್, ಹಳೆ ಖರ್ಚು DMK ಅಂತ 70 years ಇಂದ ಇದೆ, ಇನ್ನೊಂದು ADMK ಇಂದ 50 years ಇಂದ ಇದೆ. ಅದನ್ನೆಲ್ಲ ಮುರಿದಾಕಿದ್ದು ನಮ್ಮ ವಿಜಯ್, ಇಲ್ಲಿಯ ತಲಪತಿ ವಿಜಯ್ ಮಾತ್ರನೇ ಸಾಧ್ಯ. ಬೇರೆ ಎಷ್ಟೋ ಜನ ಬಂದ್ರು ಆಗಿಲ್ಲ, ಅವರಿಂದ ಆಗಿಲ್ಲ, ಸೈಲೆಂಟ್ಗೆ ಹೋಗ್ಬಿಟ್ರು. ಬಟ್ ನಮ್ಮ ಇಲ್ಲಿಯ ತಲಪತಿ ವಿಜಯ್ ಮಾತ್ರ ಈ ರಿಸಲ್ಟ್ ಬಂದಿದ್ದು ಇವತ್ತು ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ TV ಮುಂದೆನೇ ಇದ್ದಾರೆ, ಯಾರು ಅಕ್ಕಪಕ್ಕ ಹೋಗಿಲ್ಲ. ಹೈಯೆಸ್ಟ್ ಲೀಡ್ ಕೊಟ್ಟವ್ರೆ, ಯಾವ ಪಾರ್ಟಿ ಜೊತೆನೂ ಇದಾಗಿಲ್ಲ. ನಮ್ಮ ತಲಪತಿ ಮಾತ್ರನೇ ವಿನ್ ಆಗಿರೋದು, ಇನ್ನು ಲೀಡ್ ಹೋಗ್ತಾನೆ ಇದ್ದಾರೆ.
ಈಗ DMK ADMK ಕಾಂಪಿಟೇಷನ್ ಎಲ್ಲ ಈಗ ಹೇಗೆ ಕಾಣಿಸುತ್ತೆ? ಏನಕ್ಕಂದ್ರೆ ಅದೆಲ್ಲ ರೂಲಿಂಗ್ ಪಾರ್ಟಿಗಳಾಗಿತ್ತು, ತುಂಬಾ ಪವರ್ಫುಲ್ ಆಗಿತ್ತು. ಅದನ್ನ ಬೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ವಿಜಯ್ ದಳಪತಿ ಅವ್ರ ಫ್ಯಾನ್ಸ್ ಕೂಡ ಒಂದ್ ಕಡೆ ಅನ್ಕೊಂಡಿದ್ರು. ಅದು ಇವಾಗ ಸುಳ್ಳಾಗಿದೆ ಈಗ. ಸರ್ ಅದೆಲ್ಲ ಸುಳ್ಳೇ ಸರ್. ನೋಡಿ ಸರ್, ಅವಾಗ ಎರಡೇ ಪಾರ್ಟಿ ಇದ್ದಿದ್ದು, ಒಂದು DMK ಒಂದು ADMK. ಅವಾಗ ಇವ್ರು ಇದ್ರೆ ಅವ್ರು ಇದ್ರೆ ಇವ್ರು. ಇವಾಗ ನಮ್ ತಳಬದಿ ಬಂದ್ಮೇಲೆ ಯಾರ ಹತ್ರ ಹೋಗ್ಬಿಟ್ಟು ಇದಾಗಿಲ್ಲ, ಅವರು ಅನೌನ್ಸ್ ಆಗಿಲ್ಲ. ನಾವೇ ವಿನ್ ಆಗ್ತೀವಿ ಅಂತ ಓವರ್ ಕಾನ್ಫಿಡೆಂಟ್. ಅದೇ ತರ ರಿಸಲ್ಟ್ ಬಂದಿದೆ, ಅದು ನಿಜಾನೇ. ಅದು ಏನ್ ಸುಳ್ಳೇನಿಲ್ಲ, ರಿಸಲ್ಟ್ ಏನಿದೆ ಅದು ಬಂದಿದೆ. ಈಗ ಜನವರಿ 9ನೇ ತಾರೀಕು ಸಿನಿಮಾ ಅವಾಗ ರಿಲೀಸ್ ಆಗ್ಬೇಕಾಗಿತ್ತು, ಆಗಿರ್ಲಿಲ್ಲ. ನೀವೆಲ್ಲ ಸೆಲೆಬ್ರೇಷನ್ ರೆಡಿ ಮಾಡ್ಕೊಂಡ್ರಲ್ಲೇ, ಇಲ್ಲೇ ಕೇಕ್ ಕಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬೇಕಾದ್ರೆ ನಿಮ್ಮ ಹತ್ರ ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲ ಇದೆ. ಬಟ್ ಅದು ಆಗಿಲ್ಲ. ಅದು ಎಷ್ಟೋ ಖರ್ಚು ಮಾಡೋರು ನಮ್ಮ ಫ್ಯಾನ್ಸ್ಗಳೆಲ್ಲ, ಎಷ್ಟೋ ಖರ್ಚು ಮಾಡೋರು. ಬೇಜಾರು ಏನ್ ಸರ್, ಕಣ್ಣಲ್ಲಿ ನೀರು ಒಂದು ಅಷ್ಟೇ. ಈಗ ಕೊನೆಗೆ ಅದಕ್ಕೆಲ್ಲ ರಿಸಲ್ಟ್ ದೇವ್ರ ತೋರ್ಸವನೆ. ನಮ್ ತಳಬದಿ ಅವರು ನೆಕ್ಸ್ಟ್ CM ಆಲ್ರೆಡಿ ಈಗ ಅನೌನ್ಸ್ ಆಗಿದೆ. 4 o'clock ಬಂದ್ಬಿಡುತ್ತೆ. ಈಗ ಎಷ್ಟೋ ಬೇಕಾದ್ರೆ ಮಾಡಿದ್ರು, ಯಾಕಂದ್ರೆ ನಮ್ ಫಿಲಂ ಬಿಟ್ಟಿಲ್ಲ. ಅದು DMK ಅವರು ನಮ್ ಫಿಲಂ ರಿಲೀಸ್ ಮಾಡಕ್ ಮುಂಚೆನೆ ಏನೋ ಮಾಡಿದ್ರು, ಅದು ರಿಲೀಸ್ ಮಾಡಿದಾರೋ. ಇವಾಗ ಬೇಜಾನ್ ಜನ ನೋಡಿದಾರೋ. ಹಂಗೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ನಮ್ಮ ಜಯನಾಯಕನ್ ರಿಲೀಸ್ ಆಗತ್ತೆ, ಬಂದು ಒಂದ್ಸರಿ ನೋಡಕ್ಕೆ ಹೇಳಿ. ಯಾಕಂದ್ರೆ ಅವ್ರ ಫ್ಯಾನ್ಸ್ ಬೇಜಾನ್ ಜನ ಇದಾರೋ, ಲೇಡೀಸ್ ಬೇಜಾನ್ ಇದಾರೆ. ಇವಾಗ ಅಂದ್ರೆ ಹಣ ಬಂದು ಜಯನಾಯಕನ್ ನೋಡಿ ಸಂತೋಷ ಮಾಡ್ಬೇಕಂತ ನಮ್ಗೂ ಬೇಡ್ಕೊಳ್ತೀನಿ ಅವ್ರನ್ನ ಎಲ್ಲಾರನ್ನ ಅಂತ. ಈಗ ನಮ್ ತಳಬದಿ ಅವರು ಎಲೆಕ್ಷನ್ ಬಂದ್ಮೇಲೆನೆ ಯಂಗ್ ಸ್ಟಾರ್ಸ್ ಗೆಲ್ಲ ಬಂದು ಈ ಎಲೆಕ್ಷನ್ ಅಂದ್ರೆ ಏನಂತ ಗೊತ್ತಾಗಿದೆ. ಈ 10th ರಿಸಲ್ಟ್, ಸೆಕೆಂಡ್ PUC ರಿಸಲ್ಟ್ ಇಷ್ಟು ಇದಾಗ ನೋಡಲ್ಲ. ಯಂಗ್ ಪೀಪಲ್ಸ್ ಈಗ ವೋಟಿಂಗ್ ಲೀಡ್ ಕೊಟ್ಟಿರೋದು ನಮ್ ಯಂಗ್ ಪೀಪಲ್ಸ್ ಅವರೇ. ಏನ್ ಎಲೆಕ್ಷನ್ ಅಂದ್ರೆ ಏನಂತ ತೋರಿಸಿರೋದೇ ನಮ್ ವಿಜಯ್ ಅವರು. ಹೈಯೆಸ್ಟ್ ಆಫ್ಟರ್ MGR ಆದ್ಮೇಲೆ ಒನ್ಲಿ ಫಿಲಂ ಸ್ಟಾರ್ ನಮ್ ಇಳಿಯ ತಳಬದಿ ವಿಜಯ್ ಅವ್ರು ನಿಂತ್ಕೊಂಡ್ ಮೇಲೆನೆ ಇಷ್ಟು ಲೀಡಿಂಗ್ ಅಲ್ಲಿ ವಿನ್ ಆಗಿರೋದು. ಒಂದೇ ಪಾರ್ಟಿ, ಒಂದೇ ಇವ್ರು, ಯಾರ ಹತ್ರ ಹೋಗ್ಬಿಟ್ಟು ಅಲಯನ್ಸ್ ಮಾಡಿಲ್ಲ. ನಮ್ ತಳಬದಿ ಮಾತ್ರ ಕಾನ್ಫಿಡೆಂಟ್ ಆಗಿದ್ರು. ಅವ್ರ ಫ್ಯಾನ್ಸ್ 30 ವರ್ಷದಿಂದ ಅವ್ರ ಫ್ಯಾನ್ಸ್ ಜೊತೆಲೇ ಇದೀವಿ, ಇದ್ರ ಮೇಲೇನೆ ಇರ್ತೀವಿ. ಅವ್ರು ಒಂದೇ ಡೈಲಾಗ್ ಕೊಡುದು, ವೋಟಿಂಗ್ ದಿನ ಮಾತ್ರ ನನ್ ಮಾತು ಕೇಳಿ, ಇನ್ನೇನ್ 5 ವರ್ಷ ಇನ್ನ ಎಷ್ಟೇ ವರ್ಷ ಆದ್ರೂ ನಿಮ್ಮ ಮಾತು ನಾನ್ ಕೇಳ್ತೀನಿ ಅಂತ ಒಂದು ಡೈಲಾಗ್, ಅದೇ ತರ ರಿಸಲ್ಟ್ ಕೊಟ್ಟವ್ರು ಇವತ್ತು. ಸರ್, ಈಗ ಯಂಗ್ಸ್ಟರ್ಸ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಂಗ್ಸ್ಟರ್ಸ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಯಂಗ್ಸ್ಟರ್ಸ್ ಮೇಲೂ ಕೂಡ ವಿಜಯ್ ಅವ್ರಿಗೆ ತುಂಬಾ ಪ್ರೀತಿ ಇದೆ. ಅಂದ್ರೆ ಯಂಗ್ಸ್ಟರ್ಸ್ ಗಳೇ ದೇಶದ ಬೆನ್ನೆಲುಬು, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ ಈಗ ನೋಡಿ ಸರ್, ಈಗ 2 ವರ್ಷ ಫಿಲಂ ಬಿಟ್ಟು ಬಂದ್ರು, 2 ವರ್ಷ ಇದೆಲ್ಲ ಮಾಡಿದ್ರು. ರಿಸಲ್ಟ್ ಏನಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ 5 years ಆಗಲಿ, 10 years ಆಗಲಿ, ಅವ್ರು ಏನೇನು ಕೆಲಸ ಮಾಡ್ತಾರೆ ನೀವೇ ನೋಡಿ. ಇನ್ನು ಅವ್ರು ಅಂದ್ಬಿಟ್ರು ಅವ್ರು ಓಪನ್ ಆಗಿ, ಇನ್ನೇನು 5 ವರ್ಷ ಅಲ್ಲ, ಮುಂದಿನ ವರ್ಷ ಫುಲ್ ನೆಕ್ಸ್ಟ್ ಅವರೇ ಹಂಗಂತ ಹೇಳವ್ರೆ, ಮಾಡಿ ತೋರಿಸ್ತಾರ. ಅವ್ರು ಸುಮ್ಗೆ ಹೇಳ್ಬಿಟ್ಟು ಕಾಸುಗೋಸ್ಕರ ಬಂದಿಲ್ಲ ಸರ್. ಅಪ್ಪನ ಹತ್ರ ಏನ್ ಸರ್ ಕಾಸಿಲ್ವಾ ಸರ್? ಕಾಸು ಬಿಟ್ಟು ಮಾಡ್ಬೇಕಂದ್ರೆ ಯಾವಾಗಲೂ ಮಾಡ್ಬೋದಾಗಿತ್ತು. ಅದೆಲ್ಲ ಬಿಟ್ಟು ಪಬ್ಲಿಕ್ಗೋಸ್ಕರ ಅವ್ರು 30 ವರ್ಷದಿಂದ ಅವ್ರ ಜೊತೆನೇ ಇರ್ತಾ ಇದೀವಿ, ಇದ್ ಮೇಲೇನೂ ಇರ್ತೀವಿ ಅದಂತ ಹೇಳ್ಬಿಟ್ಟು ಅವ್ರು ಬಂದವರು. ಸರ್, ಈಗ ಅವ್ರ ತಂದೆ ಚಂದ್ರಶೇಖರ್ ಅವರು ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಮಗೆ ಕಾಂಗ್ರೆಸ್ಗೆ ಜಾಯಿಂಟ್ ಆಗೋದಕ್ಕೆ ನಮಗೆ ಆಸಕ್ತಿ ಇದೆ ಅಂತ. ನೀವು ಫ್ಯಾನ್ ಆಗಿ ಏನ್ ಹೇಳ್ತೀರಾ? ಏನಕ್ಕೆ ವಿಜಯ್ ಅವರು ಸ್ವಂತ ಪಕ್ಷ ಕಟ್ಟಬೇಕು ಅನ್ನೋರು ತುಂಬಾ ಜನ ಇದ್ದಾರೆ. ಅಂದ್ರೆ ಯಾವುದೇ ರಾಜಕೀಯ ಪಕ್ಷದ ಜೊತೆ ಕೈ ಜೋಡಿಸಬಾರ್ದು ಅಂತ. ಒಂದ್ ಕಡೆ ವಿಜಯ್ ಅವರು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ BJP ಪಕ್ಷಕ್ಕಂತೂ ನಾನು ಹೋಗಲ್ಲ ಅಂತ. ಅವರು ಸ್ವಂತ ಪಕ್ಷ ಕಟ್ಟಬೇಕಾ ಅಥವಾ ಕಾಂಗ್ರೆಸ್ ಏನಾದ್ರು ಬುಲಾವ್ ಕೊಟ್ರೆ ಅಲ್ಲಿಗೆ ಹೋಗ್ಬೇಕಾ? ನಮ್ ಇದು ಏನ್ ಗೊತ್ತಾ, ಅವ್ರು ಏನ್ ತಳಬದಿ ಏನ್ ಡಿಸೈಡ್ ಮಾಡ್ತಾರ ಅದು. ಇವಾಗ ನಾನ್ ಬಂದು ಹೇಳೋದು, ಇದು ಬಂದು ಇನ್ನೊಬ್ರಿಗೆ ಏಟಸ್ ಬೇಡ, ಅವ್ರು ನೋವಾಗೋದು ಬೇಡ. ಅವ್ರು ಏನ್ ಡಿಸೈಡ್ ಮಾಡ್ತಾರ ಅದು. ಅವರು ಬೇಜಾನ್ ಮಾಡಿದಾರೆ, ಇವರು ಬೇಜಾನ್ ಮಾಡಿದಾರೆ ಸರ್. ಇವ್ರು BJP ಬೇಕನ್ನು ಹೋಗಕ್ಕಾಗಲ್ಲ, ಕಾಂಗ್ರೆಸ್ ಬೇಕನ್ನು ಹೋಗಕ್ಕಾಗಲ್ಲ. ಇಬ್ರು ಬೇರೆ ತರ ಏನೋ ಪ್ರಾಬ್ಲಮ್ ಮಾಡಿದಾರು. ಯಾವ್ದು ಬರುತ್ತೆ, ಯಾವ್ದು ಇದು ಮಾಡ್ತಾರ ಅಂತ ಗೊತ್ತಿಲ್ಲ. ಎಲ್ಲ ವೈಟ್ ಮಾಡಿ 6 ಗಂಟೆ ಮೇಲೆ ಮಾಡಿದ್ರೆ ಗೊತ್ತಾಗುತ್ತೆ ನಮಗೂ. ನಾವು ಅದಕ್ಕೆ ತುಂಬಾ ವೈಟ್ ಮಾಡ್ತಾ ಇದೀವಿ, ಏನಾಗುತ್ತೆ ನಮಗೂ ಒಳ್ಳೆ ಏನೋ ಬರುತ್ತೆ ಅಂತ ನಾವು ಡಿಸೈಡ್ ಮಾಡ್ತಾ ಇದೀವಿ ಅಷ್ಟೇ. ಬಂದ್ರೆ ಖುಷಿ ನಾವು ಅಷ್ಟೇ. ಓಕೆ ಸರ್, ಕೊನೆಯದಾಗಿ ವಿಜಯ್ ದಳಪತಿ ಅವರು CM ಆದ್ರೆ ಅವರು ಮೊದಲನೇ ಕೆಲಸ ಏನ್ ಮಾಡ್ಬೇಕು ಅಂತ ನೀವೇನ್ ಹೇಳ್ತೀರಾ? ಸರ್, ಅವರು ಹೇಳಿದ್ದು ಏನೋ ಒಂದು ಲೇಡೀಸ್ ಅವ್ರಿಗೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತ, ಅದೊಂದು ಸೈನ್ ಹಾಕ್ತೀನಿ ಅಂತ. ಅವ್ರು ಏನ್ ಡಿಸೈಡ್ ಮಾಡಿದ್ರು, ಏನೇ ಮಾಡಿದ್ರು ಒಳ್ಳೇದಿಗೆ ಮಾಡ್ತಾರೆ ಸರ್. ತಮಿಳ್ನಾಡಲ್ಲಿ ಲೇಡೀಸ್ ಸೇಫ್ಟಿ ಇಲ್ಲ, ಅದು ಫಸ್ಟ್ ಅದು ಇದು ಮಾಡಬೇಕು. ಲೇಡೀಸ್ ಅವ್ರಿಗೂ ಏನೇನೋ ಮಾಡ್ತಾವ್ರೆ, ಅದು ಸೇಫ್ ಇಲ್ಲ. ಮೈನ್ ಲೇಡೀಸ್ಗೆ ಸೇಫ್ ಮಾಡಬೇಕು. ಮೈನ್ ಅವ್ರಿದ್ರೇನೆ ನಾವು ಇರೋಕ್ಕಾಗದು. ಮೈನ್ ಲೇಡೀಸ್ಗೆ ಅವರು ಸೇಫ್ ಮಾಡಬೇಕು. ಇಲ್ಲ ತಳಬದಿ ವಿಜಯ್ಗೆ, CM ವಿಜಯ್ಗೆ, ಇಲ್ಲ ತಳಬದಿ ವಿಜಯ್ಗೆ, CM ವಿಜಯ್ಗೆ. ರಾಜಕೀಯ ಅಂದಮೇಲೆ ಒಂದು ಗೆಲುವು ಒಂದು ಹೊಸ ಜವಾಬ್ದಾರಿಯನ್ನ ಹುಟ್ಟುಹಾಕುತ್ತೆ, ಒಂದು ಸಂಘರ್ಷವನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ವಿಜಯ್ ದಳಪತಿ ಅವರ ರಾಜಕೀಯ ಜೀವನದಲ್ಲೂ ಈ ಮಾತು ಈಗ ನಿಜವಾಗ್ತಾ ಇದೆ. ಅವರು ಹಿಂದೆನೇ ಹೇಳದಂತೆ BJP ಯಾವಾಗಲೂ ನನ್ನ ಸೈದ್ಧಾಂತಿಕ ವಿರೋಧಿ, DMK ಪಕ್ಷ ನನ್ನ ರಾಜಕೀಯ ವಿರೋಧಿ. ಹಾಗಾಗಿ ನಾನು ಕೆಲವೊಂದು ಯೋಚನೆಗಳನ್ನ, ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡ್ತೀನಿ ಅಂತ. ವಿಜಯ್ ದಳಪತಿ ಅವರ ಗೆಲುವಿನ ಮೇಲೆ ತಮಿಳುನಾಡು ಜನತೆಗೆ ಸಾಕಷ್ಟು ನಿರೀಕ್ಷೆ
ನಿರೀಕ್ಷೆಗಳು ಈಗ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ. ಆ ಜವಾಬ್ದಾರಿಗಳ ಮೂಟೆಯನ್ನು ವಿಜಯ್ ದಳಪತಿಯವರು ಯಾವ ರೀತಿ ಫೇಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥ ಒಂದು ಕುತೂಹಲ ಕೂಡ ಇಲ್ಲಿ ಉದ್ಭವಗೊಳ್ತಾ ಇರುವಂಥದ್ದು. ಹಾಗಾದರೆ ರಾಜಕೀಯ ಪಕ್ಷಗಳ ಬುಲಾವಿಗೆ ವಿಜಯ್ ದಳಪತಿಯವರು ಸೈ ಅಂತಾರ ಅಥವಾ ನಮ್ಮದೇ ಸ್ವಂತ ಆಲೋಚನೆಗಳ ಮುಖಾಂತರ ವಿಜಯ್ ದಳಪತಿಯವರು ಜನರ ಮುಂದೆ ಬರ್ತಾರಾ, CM ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಉಳಿದುಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.